ಸ್ವೀಟ್ ಪೊಟ್ಯಾಟೊ ಖೀರ್ ಅಥವಾ ಗೆಣಸಿನಕಾಯಿ ಹುಗ್ಗಿ ಅಂತ ಹೇಳ್ಬೋದು, ಸ್ವೀಟ್ಸ್ ಅಂತ. ಇವತ್ತು ನಾನು ಇದನ್ನು ಮಾಡಿದ್ದೀನಿ ಫ್ರೆಂಡ್ಸ್. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಕ್ವಿಕ್ಕಾಗಿ ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿ. ಚಿಕ್ಕ ಮಕ್ಕಳಿಗೂ ಕೂಡ ಕೊಡ್ಬೋದು, ನೀವು ಕೂಡ ತಿನ್ಬೋದು ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಕೂಡ. ಹಾಗಿದ್ರೆ ತಡ ಯಾಕೆ, ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಅಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ವೆಲ್ಕಮ್ ಬ್ಯಾಕ್ ಟು ಅನುರಾಧಾಸ್ ಕಿಚನ್. ಇವತ್ತು ನಾವು ಗೆಣಸಿನಕಾಯಿ ಖೀರನ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು ಅದಕ್ಕೆ ಒಂದು ಗೆಣಸಿನಕಾಯಿನ ತೊಗೊಂಡಿದ್ದೀನಿ. ಒಂದು ಮಿನಿಮಮ್ ಏನಿಲ್ಲ ಅಂದರೂ 250 ಗ್ರಾಮ್ ಆಗ್ಬೋದು ಇದು. ಸೊ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಲ್ಲ, ಎಷ್ಟು ಜನಕ್ಕೆ ಆ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆನ ತೊಗೋಬೇಕಾಗುತ್ತೆ. ಫಸ್ಟಿಗೆ ಗೆಣಸಿನಕಾಯಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಥರ ಮೇಲ್ಗಡೆ ಎಲ್ಲ ಸಿಪ್ಪೆನ ತೆಗೆದುಕೊಳ್ಬೇಕಾಗತ್ತೆ. ಸಿಪ್ಪೆ ಒಂದ್ಸಲ ತೆಗೆದ್ಮೇಲೆ ಈ ಥರ ಚಿಕ್ಕದಾಗಿ ಪೀಸ್ನ ಕಟ್ ಮಾಡಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹೆರ್ಚ್ಕೋಬೇಕಾಗತ್ತೆ ಫ್ರೆಂಡ್ಸ್. ಈ ಥರ ನಿಮಗೆ ಚಿಕ್ಕದಾಗಿ ಬೇಕಾಗಿದ್ದರೆ ಚಿಕ್ಕ ಸೈಜಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ದೊಡ್ಡದಾಗಿ ಬೇಕಾಗಿದ್ದರೆ ದೊಡ್ಡದಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಸೈಜಲ್ಲೇ ಮಾಡ್ತಾಯಿದ್ದೀನಿ. ಇದು ಸೇಮ್ ತಿನ್ನಲಿಕ್ಕೆ ಶಾವಿಗೆ ಪಾಯಸದ ಥರ ಕೂಡ ಕಾಣುತ್ತೆ, ಮತ್ತು ರುಚಿ ಕೂಡ ಅದೇ ಥರ ಇರುತ್ತೆ. ಸೊ ಹೆಲ್ತಿಗೆ ತುಂಬ ಒಳ್ಳೆಯದಂತ ಹೇಳ್ಬೋದು. ವಿಟಮಿನ್ ಎ ತುಂಬ ಇರೋದ್ರಿಂದ ಇದು ನಮ್ಮ ಕಣ್ಣಿಗೆ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಮತ್ತು ಗುಡ್ ಡೈಜೆಷನ್ ಇದೆ. ಸೊ ಡೈಜೆಷನ್ ಆಗಲಿಕ್ಕೂ ಕೂಡ ಇದು ತುಂಬ ಇಂಪಾರ್ಟೆಂಟು, ಮತ್ತು ಇದರಲ್ಲಿ ಹೈ ಫೈಬರ್ ಇರೋದ್ರಿಂದ ಇದು ಹೆಲ್ತಿಗೆ ತುಂಬ ಒಳ್ಳೆಯದಂತ ಹೇಳ್ಬೋದು. ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಸೊ ನಕ್ಕಿ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಎಲ್ಲನೂ ಇವಾಗ ಗೆಣಸಿನಕಾಯಿನ ಚೆನ್ನಾಗಿ ಹೆರ್ಚ್ಕೊಂಡು ಇಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ಕೂಡ ತೋರಿಸ್ತಾ ಇದ್ದೀನಿ. ಇದನ್ನು ಇನ್ ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಾದಮೇಲೆ ನಾನು ಒಂದು ಪ್ಯಾನ್ನ ಇಟ್ಬಿಟ್ಟು ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗೋವರೆಗೂ ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಒಂದ್ಸಲ ತುಪ್ಪ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ತಗೊಂಡಿರುವಂತಹ ನಾವು ಒಣದ್ರಾಕ್ಷಿನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪನೇ ತೊಗೊಂಡಿದ್ದೀನಿ. ನಾನು ಒಂದು 2 ರಿಂದ 3 ಜನಕ್ಕೆ ಆಗೋವಷ್ಟು ಕ್ವಾಂಟಿಟಿನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಎಲ್ಲನೂ ಸ್ವಲ್ಪನೇ ತೊಗೊಂಡಿದ್ದೀನಿ. ನೀವು ಗೆಣಸಿನಕಾಯಿ ತುರಿಕೆನ ಎಷ್ಟಿರುತ್ತಲ್ಲ ಅದ್ರ ಪ್ರಮಾಣದಲ್ಲಿ ಡ್ರೈ ಫ್ರೂಟ್ಸ್ನು ಕೂಡ ಹಾಕೋಬೋದು, ಹೆಚ್ಚು ಕಡಿಮೆ. ಇಷ್ಟೇ ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಅದು ಒಂದ್ಸಲ ಒಣದ್ರಾಕ್ಷಿ ಫ್ರೈ ಆದಮೇಲೆ ಇವಾಗ ತೊಗೊಂಡಿರುವಂತಹ ಗೆಣಸಿನಕಾಯಿನೂ ಕೂಡ ತುಪ್ಪದಲ್ಲಿ ಹೆಚ್ಚಿಟ್ಕೊಂಡಿರೋ ಗೆಣಸಿನಕಾಯಿನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಇಷ್ಟಾದರೆ ಸಾಕು, ತುಂಬ ಜಾಸ್ತಿ ಬೇಕಂತ ಏನೂ ಇಲ್ಲ. ಸ್ವಲ್ಪನೇ ಫ್ರೈ ಆದರೆ ಸಾಕು, ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ. ಅದಾದಮೇಲೆ ಇದಕ್ಕೆ ನಾನು ಹಾಲನ್ನ ಹಾಕ್ತಾಯಿದ್ದೀನಿ. ಸೊ 1 ಗ್ಲಾಸ್ ಆಗೋವಷ್ಟು ಹಾಲನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಇದನ್ನು ಉಪವಾಸ ದಿನಗಳಲ್ಲೂ ಕೂಡ ನಾವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ದಿಢೀರಂತ ಏನಿಲ್ಲ, ಒಂದು 5 ರಿಂದ 10 ನಿಮಿಷದಲ್ಲಿ ಆಗುವಂತಹ ರೆಸಿಪಿ ಇದೆ ಇದು. ಸೊ ನಿಮಗೆ ಗೆಣಸಿನಕಾಯಿ ಹೋಳಿಗೆ ಅಥವಾ ಗೆಣಸಿನಕಾಯಿನ ಬಾಯ್ಲ್ ಮಾಡಿ ತಿಂದು ಬೇಜಾರಾಗಿದ್ದರೆ ಈ ಥರ ಸ್ವೀಟ್ನ ನೀವು ಮಾಡಿ ಕೂಡ ತಿನ್ಬೋದು. ಆಮೇಲೆ ಹಾಲು ಹಾಕಿ ಆದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು, ಪರವಾಗಿಲ್ಲ. ಯಾಕಂದರೆ ಗೆಣಸಿನಕಾಯಿ ಆಲ್ರೆಡಿ ಸ್ವೀಟ್ ಇರೋದ್ರಿಂದ ನೀವು ಸಕ್ಕರೆ ಹಾಕಲೇಬೇಕಂತೇನಿಲ್ಲ. ಅದಾದಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಪೌಡರ್ನ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ನಾನು ಆಗಲೇ ಹೇಳ್ದಂಗೆ ನೀವು ಸಕ್ಕರೆ ಬೇಕಿದ್ದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಬೆಲ್ಲ ಕೂಡ ಹಾಕೋಬೋದು ಸಕ್ಕರೆ ಜಾಗದಲ್ಲಿ. ಸೊ ಇವಾಗ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಬಬಲ್ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ. ಗೆಣಸಿನಕಾಯಿ ತುರಿಕೆ ಏನು ಹಾಕಿರ್ತೀವಲ್ಲ ಅದೆಲ್ಲನೂ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಈ ಥರ ಕೈ ಆಡಿಸ್ಬಿಟ್ಟು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಕುದ್ಮೇಲೆ ಇದು ರೆಡಿ ಟು ಸರ್ವ್ ಅಂತಲೇ ಹೇಳ್ಬೋದು. ನೀವು ಬೇಕಿದ್ದರೆ ಇದರಲ್ಲಿ ಇನ್ನೂ ಜಾಸ್ತಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಸಕ್ಕರೆ ಬದಲಾಗಿ ಬೆಲ್ಲನೂ ಕೂಡ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು. ಗೆಣಸಿನಕಾಯಿ ಸ್ವೀಟ್ ಆಗಿರೋದ್ರಿಂದ ಸೊ ಇದು ತಿನ್ಲಿಕ್ಕೆ ರೆಡಿ ಅಂತ ಹೇಳ್ಬೋದು. ಬಿಸಿಯಾಗಿ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಕೂಡ ಸರ್ವ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಒಂದು ಬೌಲಿಗೆ ಹಾಕಿಬಿಟ್ಟು ನಾನು ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ಏನಂದರೆ
ತುಂಬ ಕ್ವಿಕ್ಕಾಗಿ ಆಗೋ ರೆಸಿಪಿ ಆಗಿರೋದ್ರಿಂದ ಇವಾಗಂತೂ ಗೆಣಸಿನಕಾಯಿ ಸೀಸನ್ ಇದೆ. ಒಂದ್ಸಲ ನಕ್ಕಿ ಟ್ರೈ ಮಾಡಿ ನೋಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಯಾವ ಥರ ಮಾಡ್ತೀರಂತ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ವಿಡಿಯೋನ ಪ್ಲೀಸ್ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್.